ನಮ್ಮ ಮಿಸೆಸ್ ಶಿ ಇಸ್ 63. ಕಳೆದ 7-8 ವರ್ಷಗಳಿಂದ ಬಹಳ ವೀಕ್ ಆಗಿದ್ದಾಳೆ. ವೀಕ್ನೆಸ್ ಬಹಳ ಆಗಿದೆ. ವಾಯ್ಸ್ ಧ್ವನಿ ಲೋ ಆಗಿದೆ. ಧ್ವನಿ ಲೋ ಆಗಿದೆ. ಊಟ ಕಡಿಮೆ ಆಗಿದೆ. ಎಲ್ಲಾ ಟೆಸ್ಟ್ ಬ್ರೈನ್ ನಾವು MRI ಮಾಡಿಸಿದ್ವಿ, ಹೇಳಿದ್ರಿ ಇಲ್ಲಿ, ಅದು ನಾರ್ಮಲ್ ಇದೆ. ಬ್ಲಡ್ ಟೆಸ್ಟ್ ಎಲ್ಲಾ ಟೈಪ್ ಎಲ್ಲಾ ನಾರ್ಮಲ್ ಇದೆ. ಒಬ್ಬ ಡಾಕ್ಟರ್ ಅದು ಪಾರ್ಕಿನ್ಸನ್ ಅಂತ ಹೇಳಿದ್ದಾರೆ. ಬಟ್ ಪಾರ್ಕಿನ್ಸನ್ ಅಂತಂದ್ರೆ ಕೈ ನಡುಗೋದು, ಕಾಲ್ ನಡುಗೋದು, ಅದು ಯಾವ್ದೂ ಇಲ್ಲ. ಸರಿ, ನಾನು ಒಂದು ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತೀನಿ. ನೀವೇ ಹೇಳ್ತಾ ಇದ್ರ ಅವ್ರ ವಾಯ್ಸ್ ಸ್ಲೋ ಇದೆ, ಪಲ್ಸ್ ಸ್ಲೋ ಆಗ್ತಿದೆ, ಬಾಡಿ ವೀಕ್ ಆಗ್ತಾ ಇದೆ ಅಂತ. ದಟ್ ಮೀನ್ಸ್ ಅವರ ದೇಹದಲ್ಲಿ ವಿಂಡ್ ಹೀಟ್ ಕಡಿಮೆ ಆಗ್ತಾ ಇರುತ್ತೆ. ವಿಂಡ್ ಹೀಟ್ ಎನರ್ಜಿ ಕಡಿಮೆ ಆಗಿ ಡ್ರೈನೆಸ್ ಜಾಸ್ತಿ ಆಗ್ತಿರುತ್ತೆ. ಡ್ರೈನೆಸ್ ಗುಣ ಏನ್ ಗೊತ್ತಾ? ಶ್ರಿಂಕ್ ಆಗೋದು. ದೇಹ ಶ್ರಿಂಕ್ ಆಗ್ತಿದೆ ಅಂದ್ರೆ ಡ್ರೈನೆಸ್ ಇಸ್ ಮೋರ್. ಹಾಗಾಗಿ ಅವ್ರಿಗೆ ಜಸ್ಟ್ ಲಂಗ್ಸ್ ಮತ್ತೆ ಲಿವರ್, ಹಾರ್ಟ್, ಈ 3 ಪಾಯಿಂಟ್ ನ ವಾರಕ್ಕೆ ಒಂದ್ಸತಿ 2 ಸತಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಜಸ್ಟ್ ಪ್ರೆಷರ್ ಅವ್ರಿಗೆ 1.5-2 ತಿಂಗಳು ಜಸ್ಟ್ ಪ್ರೆಷರ್ ಅಲ್ಲೇ ಯು ಕ್ಯಾನ್ ಬ್ರಿಂಗ್ ಬ್ಯಾಕ್ 2-3 kgs ವೇಟ್ ಅಂಡ್ ಯು ಕ್ಯಾನ್ ಇನ್ಕ್ರೀಸ್ ಅವರ್ ಎನರ್ಜಿ ಲೆವೆಲ್ಸ್. ಇವಾಗ ನೀವು TM ಪಾಯಿಂಟ್ ಕೊಟ್ರೆ ಏನಾಗುತ್ತೆ ಗೊತ್ತಾ? ಅದೇನಂತಾರಲ್ಲ, ಆರ್ತಿ ತಾಂಡ್ರ ಉಷ್ಣ, ತೀರ್ಥ ತಂದ್ರೆ ಶೀತ ಅಂತ ಹಂಗಾಗ್ಬಿಡ್ತೈತೆ. ಸ್ವಲ್ಪ ಇನ್ ಪಾಯಿಂಟ್ ಕೊಟ್ರೆ ಯಾಂಗ್ ಇದಾಗತ್ತೆ, ಯಾಂಗ್ ಪಾಯಿಂಟ್ ಕೊಟ್ರೆ ಇನ್ ತೊಂದರೆ ಆಗುತ್ತೆ. ಹಾಗಾಗಿ ಜಸ್ಟ್ ಹಾರ್ಟ್ ರಿಫ್ಲೆಕ್ಸ್, ಲಿವರ್ ರಿಫ್ಲೆಕ್ಸ್ ಅಂಡ್ ಲಂಗ್ ರಿಫ್ಲೆಕ್ಸ್, ಜಸ್ಟ್ ಪ್ರೆಷರ್ ಕೊಡ್ತಾ ಬನ್ನಿ. ಇಟ್ ಟೇಕ್ಸ್ ಟೈಮ್, ಬಟ್ ಎವ್ರಿ ವೀಕ್ ಅವ್ರು ಇಂಪ್ರೂವ್ ಆಗೋದನ್ನ ನೀವು ನೋಡ್ತೀರ. ಜೊತೆಗೆ 9 ತಿಂಗಳ ಹಿಂದ್ಗಡೆ ಕ್ಯಾಟ್ರಾಕ್ಟ್ ಆಪರೇಷನ್ ಆಗಿತ್ತು. ರೈಟ್ ಇಟ್ ವಾಸ್ ಓಕೆ. ಲೆಫ್ಟ್ ಇವತ್ತಿಗೂ ಬಿಸಿಲು ನೋಡ್ಲಿಕ್ಕೆ ಆಗ್ತಾ ಇಲ್ಲ. 9 ತಿಂಗಳಾಯ್ತು ಬಿಸಿಲು ನೋಡಕ್ ಆಗ್ತಾ ಇಲ್ಲ. ಆಮೇಲೆ ಲೈಟ್ಸ್ ಹೆಚ್ಚು ಬಂದ್ರೆ ಅದು ನೋಡಕ್ ಆಗಲ್ಲ. ನೀವು ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನು ಆಕ್ಟಿವೇಟ್ ಮಾಡಬಹುದು. ಒಂದು GB1, ಓಕೆ. ಎರಡನೇದು ಸ್ಟಮಕ್ 1 ಅಂಡ್ ಸ್ಟಮಕ್ 2. ಮೂರನೇದು ಯುರಿನರಿ ಬ್ಲಾಡರ್. ಇವು 4 ಪಾಯಿಂಟ್ ಅನ್ನ ನೀವು ಎವ್ರಿ ಡೇ ಆಕ್ಟಿವೇಟ್ ಮಾಡಬಹುದು. ಅದು ನಿಮ್ಮ ಕೆಟರಾಕ್ಟ್ ಕಡಿಮೆ ಮಾಡುತ್ತೆ, ವಿಷನ್ ಬ್ಲರ್ ಇದ್ರೆ ಬೆಟರ್ ಮಾಡುತ್ತೆ, ಫ್ಲೋಟರ್ಸ್ ಇದ್ರೆ ಕಡಿಮೆ ಆಗುತ್ತೆ. ಸರಿನಾ? ಥ್ಯಾಂಕ್ ಯು. ನಿಮ್ಮ ಪ್ರಾಕ್ಟೀಸ್ ಹೀಗೆ ಸಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.